ಡಿಯರ್ ಸ್ಟೂಡೆಂಟ್ಸ್, ಹಿಂದಿನ ಕ್ಲಾಸಲ್ಲಿ ನಾವು ಮ್ಯಾಟ್ರಿಕ್ಸ್ ಎಕ್ಸು ಮತ್ತು ಮ್ಯಾಟ್ರಿಕ್ಸ್ ವೈನ ಫೈಂಡ್ ಔಟ್ ಮಾಡೋದನ್ನು ಕಲ್ತಿದ್ದೋ. ಸೊ ಇವಾಗ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅದೇ ಥರ ಒಂದು ಪ್ರಾಬ್ಲಮ್ಸ್ ಇದೆ. ಮ್ಯಾಟ್ರಿಕ್ಸ್ ಎ, ಇಫ್ ಮ್ಯಾಟ್ರಿಕ್ಸ್ ಎ 8 1 4 -2 3 6 and matrix B 2 -2 4 2 -5 1. Find the matrix X such that 2 into matrix A plus 3 into matrix X is equal to 5 into matrix B ಅಂತ ಹೇಳಿದ್ರೆ, ಸೊ 2 ಇಂದ ಮ್ಯಾಟ್ರಿಕ್ಸ್ ಎನ ಮಲ್ಟಿಪ್ಲೈ ಮಾಡಿ, ಮತ್ತು ಅಂದರೆ ಈ ಮ್ಯಾಟ್ರಿಕ್ಸ್ನ 2 ಇಂದ ಮಲ್ಟಿಪ್ಲೈ ಮಾಡಿ, ನೆಕ್ಸ್ಟು 3 ಇಂದ ಮ್ಯಾಟ್ರಿಕ್ಸ್ ಎಕ್ಸ್ನ ಫೈಂಡ್ ಮಾಡಿ. ಹಿಯರ್ ಎಕ್ಸ್ ಇಸ್ ಅನ್ನೋನ್ ಮ್ಯಾಟ್ರಿಕ್ಸ್, ಅಂದರೆ ಈ ಮ್ಯಾಟ್ರಿಕ್ಸ್ ನಮಗೆ ಗೊತ್ತಿಲ್ಲ, ಇದನ್ನು ಫೈಂಡ್ ಔಟ್ ಮಾಡಬೇಕು. ಫೈಂಡ್ ದ ಮ್ಯಾಟ್ರಿಕ್ಸ್ ಎಕ್ಸ್ ಅಂತ ಇದೆ. ಸೊ ಆ ಮ್ಯಾಟ್ರಿಕ್ಸ್ನ 3 ಇಂದ ಮಲ್ಟಿಪ್ಲೈ ಮಾಡಿ. ಸೊ ಇಟ್ ವಿಲ್ ಬಿ ಈಕ್ವಲ್ ಟು, ಸೊ ಮ್ಯಾಟ್ರಿಕ್ಸ್ ಬಿ ಇದೆಯಲ್ಲ, ಇದನ್ನು 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೊ ಈಕ್ವಲ್ ಮ್ಯಾಟ್ರಿಕ್ಸ್ ಆಗುತ್ತಂತೆ. ಸೊ ಈಕ್ವಲ್ ಆದರೆ ಸೊ ಮ್ಯಾಟ್ರಿಕ್ಸ್ ಎಕ್ಸನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾನೆ. ಸೊ 3 ಇಂಟು ಮ್ಯಾಟ್ರಿಕ್ಸ್ ಎಕ್ಸ್, ನಮಗೆ ಮ್ಯಾಟ್ರಿಕ್ಸ್ ಎಕ್ಸ್ ಬೇಕು, ಇದನ್ನು ಹಾಗೆ ಇಟ್ಕೊಂಡು ಸೊ ಇದನ್ನು ರೈಟ್ ಹ್ಯಾಂಡ್ ಸೈಡ್ ಕಳಿಸ್ತೀನಿ. ಅವಾಗ ಇದೇನಾಗುತ್ತೆ, ಮೈನಸ್ ಆಗುತ್ತೆ, ಮೈನಸ್ ಇಂಟು 2a ಆಗುತ್ತೆ. ಸೊ ರೈಟ್ ಹ್ಯಾಂಡ್ ಸೈಡು 5 ಇಂಟು ಮ್ಯಾಟ್ರಿಕ್ಸ್ ಬಿ ಹಾಗೆ ಇದೆ. ಸೊ ಈ ಮ್ಯಾಟ್ರಿಕ್ಸ್ ಬಿನ 5 ಇಂದ ಏನು ಮಾಡ್ತೀನಿ, ಮಲ್ಟಿಪ್ಲೈ ಮಾಡ್ತೀನಿ. ಸೊ ಮ್ಯಾಟ್ರಿಕ್ಸ್ ಬಿ, ಸೊ ಇಲ್ಲಿದೆ 2 -2 4 ಇದಿದೆ ಮ್ಯಾಟ್ರಿಕ್ಸು. ಸೊ ನೆಕ್ಸ್ಟು ಮೈನಸ್ ಹಾಗೆ ಬರ್ಕೋತೀನಿ, 2 ಹಾಗೆ ಇದೆ. ಸೊ ಮ್ಯಾಟ್ರಿಕ್ಸ್ ಎ, ಸೊ ಮ್ಯಾಟ್ರಿಕ್ಸ್ ಎನ ಹಾಗೆ ಬರೆದಿದ್ದೀನಿ. ನೆಕ್ಸ್ಟ್ ಸೊ 5ನ ಮಲ್ಟಿಪ್ಲೈ ಮಾಡ್ತೀನಿ. 5 2 * 10, ಇದು -10 ಆಗುತ್ತೆ. ಸೊ ಇದು 20 ಆಗುತ್ತೆ. 5 2 * 10 ಆಗುತ್ತೆ. 5 5 -25 ಆಗುತ್ತೆ. 5 1 5 ಆಗುತ್ತೆ. ನೆಕ್ಸ್ಟು ಸೊ ಈ ಮೈನಸ್ ಹಾಗೆ ಇದೆ. ಸೊ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 2 8 16 ಆಗುತ್ತೆ. 2 1 2 ಆಗುತ್ತೆ. 2 4 8 ಆಗುತ್ತೆ. 2 ಇಂಟು -2 -4 ಆಗುತ್ತೆ. ಸೊ 2 3 6 ಆಗುತ್ತೆ. 2 6 12 ಆಗುತ್ತೆ. ಸೊ ಮೈನಸ್ ಹಾಗೆ ಇದೆ. ಸೊ ಇನ್ ಬಿಟ್ವೀನ್ ಎರಡು ಮ್ಯಾಟ್ರಿಕ್ಸ್ ಮಧ್ಯೆ ಮೈನಸ್ ಇರೋದ್ರಿಂದ ಸಬ್ಟ್ರಾಕ್ಟ್ ಮಾಡ್ಕೋತೀನಿ. ಸೊ 10 -16 -6 ಆಗುತ್ತೆ. ನೆಕ್ಸ್ಟ್ 10 -10, ಸೊ -10 -2 -12 ಆಗುತ್ತೆ. ನೆಕ್ಸ್ಟು 20 -8, ಸೊ ಏನಾಗುತ್ತೆ 12 ಆಗುತ್ತೆ. 10 ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ, ಅಂದರೆ ಮೈನಸಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 10 + 4 14 ಆಗುತ್ತೆ. ನೆಕ್ಸ್ಟು -25 ಆಗಿದೆ. ಸೊ -6, ಸೊ -25 -6 ಏನಾಯಿತು, -31 ಆಯಿತು. ನೆಕ್ಸ್ಟು 5 -12, ಸೊ -7 ಆಯಿತು. ನೆಕ್ಸ್ಟು ಮ್ಯಾಟ್ರಿಕ್ಸ್ ಎಕ್ಸ್ ಬೇಕು ನಮಗೆ. ಸೊ ಇದು 1/3 ಆಗುತ್ತೆ, ಹಾಗೆ ಬರ್ಕೊಂಡಿದ್ದೀನಿ. ಸೊ ಡಿವೈಡ್ ಬೈ 3 ಮಾಡಿ. ಸೊ 3 ಮಾಡಿದ್ರೆ ಸೊ 3 2 6 ಆಗುತ್ತೆ. ಸೊ ಇದು 3 4 12 ಆಗುತ್ತೆ. ಸೊ ಇದು ಕೂಡ 3 4 12 ಆಗುತ್ತೆ. ಇದು 14/3 ಆಗುತ್ತೆ. ಸೊ 1/3 ಇಂಟು 14 ಆಗುತ್ತೆ, 14/3 ಆಗುತ್ತೆ. -31/3 ಆಗುತ್ತೆ. ಸೊ ಇದು -7/3 ಆಗುತ್ತೆ. ಸೊ ಮ್ಯಾಟ್ರಿಕ್ಸ್ ಎಕ್ಸ್ ನಮ್ಗೆ ಗೊತ್ತಾಯ್ತು. ಸೊ ಇವಾಗ ಇಲ್ಲಿ ಸೊ ಮ್ಯಾಟ್ರಿಕ್ಸೇ ಕೊಟ್ಟಿದ್ದಾನೆ. ಮ್ಯಾಟ್ರಿಕ್ಸ್ ಎಕ್ಸ್ ನಮಗೆ ಇವಾಗ ಗೊತ್ತಾಗಿದೆ. ಆ ಮ್ಯಾಟ್ರಿಕ್ಸ್ನ 3 ಇಂದ ಮಲ್ಟಿಪ್ಲೈ ಮಾಡಿ, ಮತ್ತು 2 ಇಂಟು ಎ ಮಾಡಿ ಎರಡನ್ನೂ ಆ್ಯಡ್ ಮಾಡಿ. ಸೊ ಮ್ಯಾಟ್ರಿಕ್ಸ್ ಬಿನ 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೊ ಏನಾಗಿರುತ್ತೆ, ಸೊ ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡ್ಗೆ ಈಕ್ವಲ್ ಆಗುತ್ತೆ, ಅಂದರೆ ಸೇಮ್ ಎಲಿಮೆಂಟ್ಸ್ ಬರುತ್ತೆ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಆಫ್ 2 ಮ್ಯಾಟ್ರಿಸೀಸ್. ಸೊ ಮಲ್ಟಿಪ್ಲಿಕೇಶನ್ ಅಂದರೆ ಗೊತ್ತೇ ಇದೆ. ಸೊ ಮ್ಯಾಟ್ರಿಕ್ಸ್ ಎ, ಸೊ AIJ ಒಂದು ಮ್ಯಾಟ್ರಿಕ್ಸ್ ಇದೆ, ಅದನ್ನು M × N ಅಂತ ಆರ್ಡರ್ ಬರ್ಕೋತೀನಿ. ಮ್ಯಾಟ್ರಿಕ್ಸ್ ಬಿ, BIJ ಅಂದರೆ ಎರಡನೇ ಮ್ಯಾಟ್ರಿಕ್ಸು. ಸೊ ಅದನ್ನು N × P ಅದರ ಆರ್ಡರ್ನ ಈ ಥರ ಬರ್ಕೋತೀನಿ. ಆರ್ 2 ಮ್ಯಾಟ್ರಿಸೀಸ್ such that the number of columns of A is equal to number of rows of B. Then a matrix Cij M × P of order M × P is known as product of matrices A and B ಅಂತ ಹೇಳಿದ್ರೆ, ಸೊ ಎ ಅನ್ನೋದೊಂದು ಮ್ಯಾಟ್ರಿಕ್ಸು, ಬಿ ಅನ್ನೋದು ಇನ್ನೊಂದು ಮ್ಯಾಟ್ರಿಕ್ಸು. ಈ ಫಸ್ಟ್ ಮ್ಯಾಟ್ರಿಕ್ಸ್ ಆರ್ಡರ್ನ
ಎಮ್ ಕ್ರಾಸ್ ಎನ್ ಅಂತ ಬರ್ಕೊಂಡಿದ್ದೀನಿ, ಇದನ್ನು ಎನ್ ಕ್ರಾಸ್ ಪಿ ಎರಡನೇ ಮ್ಯಾಟ್ರಿಕ್ಸ್ನ ಬರ್ಕೊಂಡಿದ್ದೀನಿ. ಸೊ ನಮಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬೇಕಾದರೆ ಸೊ ಒಂದು ಕಂಡೀಷನ್ ಇದೆ, ಏನು, ನಂಬರ್ ಆಫ್ ಕಾಲಮ್ಸ್ ಆಫ್ ಎ, ಇದ್ರ ಕಾಲಮ್ಸ್ ಎಷ್ಟಿರುತ್ತೆ ಅದು ಇಸ್ ಈಕ್ವಲ್ ಟು, ಸೊ ಎರಡನೇ ಮ್ಯಾಟ್ರಿಕ್ಸ್ನ ರೋಸ್ಗೆ ಈಕ್ವಲ್ ಆಗಿರಬೇಕು. ಸೊ ರೋಸ್ ಆಫ್ ಬಿ, ಇದ್ರ ಕಾಲಮ್ಸ್ ಎಷ್ಟಿರುತ್ತೆ, ಇದು 2 ಇದ್ರೆ ಇದು ರೋಸು ಕೂಡ 2 ಇರಬೇಕು. ಹಾಗೆ ಸೊ ನಂಬರ್ ಆಫ್ ಕಾಲಮ್ಸ್ ಆಫ್ ಎ ಶುಡ್ ಬಿ ಈಕ್ವಲ್ ಟು ನಂಬರ್ ಆಫ್ ರೋಸ್ ಆಫ್ ಬಿ. ಸೊ ರೋಸ್ ಆಫ್ ಬಿ ಎಷ್ಟಿದೆ ಅದಕ್ಕೆ ಈಕ್ವಲ್ ಆಗಿರಬೇಕು. ಸೊ ಅವಾಗ ಮ್ಯಾಟ್ರಿಕ್ಸ್ ಸಿ ಬರುತ್ತೆ ರಿಸಲ್ಟು, ಅದು ಎಮ್ ಕ್ರಾಸ್ ಪಿ ಆಗುತ್ತೆ. ಅಂದರೆ ಇದು ಇಲ್ಲಿ ಎಷ್ಟು ಕ್ರಾಸ್ ಇರುತ್ತೋ, ನಂಬರ್ ಆಫ್ ರೋಸ್ ಎಷ್ಟಿರುತ್ತೆ, ಇದು ಮತ್ತು ಇದು ಕಾಲಮ್ಸು ಏನಾದ್ರು ರಿಸಲ್ಟ್ ಬರುತ್ತೆ. ಸೊ ಎಮ್ ಕ್ರಾಸ್ ಪಿ ಆಗುತ್ತೆ. ಆಫ್ ಆರ್ಡರ್ ಎಮ್ ಕ್ರಾಸ್ ಪಿ ಇಸ್ ನೋನ್ ಆಸ್ ಪ್ರಾಡಕ್ಟ್ ಆಫ್ ಮ್ಯಾಟ್ರಿಸಸ್ ಆಫ್ ಎ ಆ್ಯಂಡ್ ಬಿ. ಸೊ ಅದಕ್ಕೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಮ್ಯಾಟ್ರಿಕ್ಸ್ ಎ, ಸೊ 3 4 -1 2 ಅಂತ ಇದೆ, 0 1 ಅಂತ ಇದೆ. ಮ್ಯಾಟ್ರಿಕ್ಸ್ ಬಿ -1 2 1 1 2 3 ಇದೆ. ಫೈಂಡ್ ಎ ಇಂಟು ಬಿ ಅಂತ ಇದೆ. ಸೊ ಇಲ್ಲಿ ಏನಿದೆ ಅಂದರೆ ಇದನ್ನು ಎಮ್ ಕ್ರಾಸ್ ಎನ್ ಅಂದರೆ 3 ಕ್ರಾಸ್ 2. ಸೊ 3 ರೋಸು 2 ಕಾಲಮ್ಸ್. ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಬಿ, ಇದನ್ನು ಎನ್ ಕ್ರಾಸ್ ಪಿ ಅಂದರೆ 2 ಕ್ರಾಸ್ 3 ಅಂದರೆ 2 ರೋಸು 3 ಕಾಲಮ್ಸು. ಸೊ ಇಲ್ಲಿ ಡೆಫಿನೇಷನ್ ಏನು ಹೇಳುತ್ತೆ, ನಂಬರ್ ಆಫ್ ಕಾಲಮ್ಸ್ ಆಫ್ ಎ. ಸೊ ನಂಬರ್ ಆಫ್ ಕಾಲಮ್ಸ್ ಆಫ್ ಎ, ಕಾಲಮ್ಸ್ ಎಷ್ಟಿದೆ ಇಲ್ಲಿ 2 ಕಾಲಮ್ಸ್ ಇದೆ. ಸೊ ಇಟ್ ವಿಲ್ ಬಿ ಈಕ್ವಲ್ ಟು ರೋಸ್ ಆಫ್ ಬಿ. ರೋಸ್ ಎಷ್ಟಿದೆ ಇಲ್ಲಿ 2 ಇದೆ, ಕಾಲಮ್ಸ್ 2 ಆಯಿತು, ರೋಸು ಕೂಡ 2 ಆಯಿತು. ಸೊ ಈಕ್ವಲ್ ಆಗಿರಬೇಕು. ಸೊ ಯಾಕೆಂತಂದರೆ ಡೆಫಿನೇಷನ್ ಏನು ಹೇಳುತ್ತೆ ಅಂದರೆ ಇಲ್ಲಿ ನಾವು ಮಲ್ಟಿಪ್ಲೈ ಮಾಡಬೇಕಾದ್ರೆ ರೋಸನ್ನು ಕಾಲಮ್ಸ್ಗೆ ಮಲ್ಟಿಪ್ಲೈ ಮಾಡ್ತೀವಿ. ಈ ಸಪೋಸ್ ಇವಾಗ ಇದು ಈ ರೋಸನ್ನು ಈ ಕಾಲಮ್ಸ್ಗೆ ಮಲ್ಟಿಪ್ಲೈ ಮಾಡ್ತೀವಿ. ನೆಕ್ಸ್ಟು ಇದೇ ರೋಸನ್ನು ಸೆಕೆಂಡ್ ಕಾಲಮ್ಸ್ಗೆ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಇದೇ ರೋಸನ್ನು ಥರ್ಡ್ ಕಾಲಮ್ಸ್ಗೆ ಮಲ್ಟಿಪ್ಲೈ ಮಾಡ್ತೀವಿ. ನೋಡಿ ಇಲ್ಲಿ ಎ ಇಂಟು ಬಿ. ಸೊ ಇದು ಎ ಮತ್ತು ಬಿ ಎರಡು ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ ಇವಾಗ ಮಲ್ಟಿಪ್ಲೈ ಮಾಡಿ 3 ಇಂಟು -1 -3 ಮಲ್ಟಿಪ್ಲೈ ಮಾಡಬೇಕು. 3 ಇಂಟು -1 ಮೈನಸ್ ಸೈನ್ ಸಮೇತ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ 4 ಇಂಟು 1 ಪ್ಲಸ್ ಇಂಟು ಪ್ಲಸ್ 4 ಇಂಟು 1 ಪ್ಲಸ್ 4 ಆಯಿತು. ಸೊ ನೆಕ್ಸ್ಟ್ ಅಂದರೆ ಈ ರೋಸ್ ಈ ಕಾಲಮ್ಸು ಓವರ್ ಆಯಿತು, ಮುಗೀತು. ನೆಕ್ಸ್ಟು ಇದೇ ರೋಸಿಂದ ಸೆಕೆಂಡ್ ಕಾಲಮ್ಗೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ 3 2 6 ಆಯಿತು. ನೆಕ್ಸ್ಟು 4 2 8 ಆಯಿತು. ಸೊ ನೆಕ್ಸ್ಟು ಇದೇ ರೋಸನ್ನು ಥರ್ಡ್ ಕಾಲಮ್ಸ್ಗೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ 3 ಇಂಟು 1 3 ಆಯಿತು. ಸೊ ನೆಕ್ಸ್ಟು ಪ್ಲಸ್ 4 3 12 ಆಯಿತು. ನೆಕ್ಸ್ಟ್ ಈಗ ಸೆಕೆಂಡ್ ರೋಯಿಂದ ಫಸ್ಟ್ ಕಾಲಮ್ಸ್ಗೆ ಮಲ್ಟಿಪ್ಲೈ ಮಾಡ್ತೀನಿ. ಮೈನಸ್ ಇಂಟು ಮೈನಸ್ ಏನಾಯಿತು, +1 ಆಯಿತು. ನೆಕ್ಸ್ಟು ಸೊ 2 ಇಂಟು 1 ಏನಾಯಿತು, 2 ಆಯಿತು. ನೆಕ್ಸ್ಟು ಇದೇ ಸೆಕೆಂಡ್ ರೋಯಿಂದ ಇದನ್ನು ಮಲ್ಟಿಪ್ಲೈ ಮಾಡ್ಕೋತೀನಿ. -1 ಇಂಟು 2 -2 ಆಯಿತು. ನೆಕ್ಸ್ಟು 2 2 4 ಆಯಿತು. ನೆಕ್ಸ್ಟು ಈ ಸೆಕೆಂಡ್ ರೋಯಿಂದ ಥರ್ಡ್ ಕಾಲಮ್ಸ್ನ ಮಲ್ಟಿಪ್ಲೈ ಮಾಡ್ತೀನಿ. -1 ಇಂಟು 1 -1 ಆಯಿತು. ನೆಕ್ಸ್ಟು ಪ್ಲಸ್ ಇಂಟು ಪ್ಲಸ್ 2 3 6 ಆಯಿತು. ನೆಕ್ಸ್ಟು 0 ಇಂಟು -1 0, 1 ಇಂಟು 1 1 ಆಯಿತು. ನೆಕ್ಸ್ಟು 0 ಇಂಟು 2 0 ಆಯಿತು. ನೆಕ್ಸ್ಟು 1 ಇಂಟು 2 2 ಆಯಿತು. ನೆಕ್ಸ್ಟು 0 ಇಂಟು 1 0, 1 ಇಂಟು 3 ಆಯಿತು. ಸೊ ಇವಾಗ ಸಿಂಪ್ಲಿಫೈ ಮಾಡ್ಕೋತೀನಿ. ಸೊ -3 + 4 1, 6 + 8 14, 3 + 12 15, 1 + 2 3, -2 + 4 2, -1 + 6 5, 0 + 1 1 ಆಯಿತು. 0 + 2 2 ಆಯಿತು. 0 + 3 3 ಆಯಿತು. ಸೊ ಅಲ್ಲಿಗೆ ನೋಡಿ 3 ರೋಸು, ಸೊ 3 ಕಾಲಮ್ಸು, 3 ಕ್ರಾಸ್, ಇದು ಎಮ್ ಕ್ರಾಸ್ ಪಿ ಆಯಿತು. ಸೊ ನೋಡಿ ಇಲ್ಲಿ ಎಮ್ ಎಷ್ಟಿದೆ, ಇಲ್ಲಿ 3 ಇತ್ತು. ಸೊ ಇಲ್ಲಿ ಪಿ ಎಷ್ಟಿತ್ತು, 3 ಆಯಿತು. ಸೊ ಇದು ರಿಸಲ್ಟ್ ಏನು ಆಯ್ತು ಅಲ್ಲಿಗೆ, ಸೊ 3 × 3 ಅಂದರೆ ಎಮ್ ಕ್ರಾಸ್ ಪಿ ಆಯಿತು. ನೋಡಿ ಇವಾಗ ಇಲ್ಲಿ ನಂಬರ್ ಆಫ್ ಕಾಲಮ್ಸು, ಸಪೋಸ್ ಇವಾಗ ಇದು ಬರೀ 2 ಮಾತ್ರ ಇತ್ತು ಅಂತ ಅಂದ್ಕೊಳ್ಳಿ. ಬರೀ ಇದು 0 ಮತ್ತು 1 ಇರಲಿಲ್ಲ ಅಂತ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ, ಈ ರೋಸ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ತೀರಾ, ಈ ರೋಸ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡ್ತೀರಾ. ಇದಿರಲಿಲ್ಲ ಅಂತಂದರೆ ಸೊ ಇದನ್ನು ಯಾವುದಕ್ಕೆ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ, ಸೊ ಯಾವುದಕ್ಕೂ ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸೊ ನಂಬರ್ ಆಫ್ ಕಾಲಮ್ಸ್ ಆಫ್ ಎ, ಸೊ ನಂಬರ್ ಆಫ್ ಕಾಲಮ್ಸ್ ಆಫ್ ಎ ಶುಡ್ ಬಿ ಈಕ್ವಲ್ ಟು ಸೊ ನಂಬರ್ ಆಫ್ ರೋಸ್ ಆಫ್ ಬಿಗೆ ಈಕ್ವಲ್ ಆಗಿರಬೇಕು. ಸೊ ಅವಾಗ ನಾವು ಕರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ಬೋದು. ನೆಕ್ಸ್ಟ್ ಪ್ರಾಪರ್ಟೀಸ್.
So general matrix multiplication is not commutative, that is AB not equal to BA. So A B ಅನ್ನೋದು ಎರಡು ಮ್ಯಾಟ್ರಿಕ್ಸು, ಮ್ಯಾಟ್ರಿಕ್ಸ್ ಎ ಮತ್ತು ಮ್ಯಾಟ್ರಿಕ್ಸ್ ಬಿ ಬರೆದು ಮಲ್ಟಿಪ್ಲೈ ಮಾಡಿ ಈ ಥರ ಇವಾಗ ಮಲ್ಟಿಪ್ಲೈ ಮಾಡೋದಲ್ಲ. ಸೊ ಈ ಥರ ಇಲ್ಲಿ ಎರಡನ್ನು ಮಲ್ಟಿಪ್ಲೈ ಮಾಡಿ, ಸೊ ಇಲ್ಲಿ ಫಸ್ಟ್ ಮ್ಯಾಟ್ರಿಕ್ಸ್ ಬಿನ ಬರ್ಕೊಂಡು ಅನಂತರ ಎನ ಮಲ್ಟಿಪ್ಲೈ ಮಾಡಿ. ಸೊ ನಾಟ್ ಈಕ್ವಲ್ ಆಗುತ್ತೆ. ಸೊ ನಾಟ್ ಈಕ್ವಲ್ ಆಗುತ್ತೆ ಅಂತಂದರೆ ಸೊ ಬೇರೆ ಬೇರೆ ಎಲಿಮೆಂಟ್ಸು ಬರುತ್ತೆ. ಸೊ ಎ ಬಿ ನಾಟ್ ಈಕ್ವಲ್ ಟು ಬಿ ಎ. ಸೊ ಜನರಲ್ ಆಗಿ ನಾವು ಎ ಬಿ ಇಸ್ ಈಕ್ವಲ್ ಟು ಬಿ ಎ ಅಂತ ಹೇಳ್ತೀವಿ. ಸೊ 2 3 6, 3 2 6 ಇಸ್ ಈಕ್ವಲ್ ಟು 2 ಇಂಟು 3, 3 ಇಂಟು 2. ಸೊ 2 ಇಂಟು 3, ಸೊ 3 ಇಂಟು 2 ಇಸ್ ಈಕ್ವಲ್ ಟು ಏನಾಗುತ್ತೆ 6 ಬರುತ್ತೆ. ಬಟ್ ಇಲ್ಲಿ ಇನ್ ಕೇಸ್ ಆಫ್ ಮ್ಯಾಟ್ರಿಸಲ್ಲಿ ಸೊ ಎ ಬಿ ನಾಟ್ ಈಕ್ವಲ್ ಟು ಬಿ ಎ. ಸೊ ಎಕ್ಸೆಪ್ಟ್ 1 or 2 ಕೇಸಸಲ್ಲಿ ಸೊ ಎ ಬಿ ನಾಟ್ ಈಕ್ವಲ್ ಟು ಬಿ ಎ ಆಗುತ್ತೆ. ಸೊ ಅದು ಯಾವ ಕೇಸು ಅಂತ ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ಬಿ, ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸ್ ಅಸೋಸಿಯೇಟಿವ್ ಅಂತ ಹೇಳುತ್ತೆ. ಸೊ ಅಂತ ಹೇಳಿದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸ್ ಅಸೋಸಿಯೇಟಿವ್. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸ್ ಅಸೋಸಿಯೇಟಿವ್ ಅಂತ ಹೇಳಿದ್ರೆ ಸೊ ಇಲ್ಲಿ 3 ಮ್ಯಾಟ್ರಿಕ್ಸ್ ಇರುತ್ತೆ. ಎ ಇಂಟು ಬಿ ಮಾಡಿ, ಸೊ ಅನಂತರ ಸಿಗೆ ಮಲ್ಟಿಪ್ಲೈ ಮಾಡಿ ಒಂದು ಮ್ಯಾಟ್ರಿಕ್ಸ್ ಬರುತ್ತೆ. ಇಲ್ಲಿ ಮ್ಯಾಟ್ರಿಕ್ಸ್ ಬಿ ಮತ್ತು ಸಿನ ಮಲ್ಟಿಪ್ಲೈ ಮಾಡಿ ಅನಂತರ ಎನ ಮಲ್ಟಿಪ್ಲೈ ಮಾಡಿ, ಎರಡೂ ಕೂಡ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಎಲಿಮೆಂಟ್ಸ್ ಬರುತ್ತೆ, ರೈಟ್ ಹ್ಯಾಂಡ್ ಸೈಡ್ ಅದೇ ಬರುತ್ತೆ. ಸೊ ಇಲ್ಲಿ ಸೊ ಡಿಸ್ಟ್ರಿಬ್ಯೂಟಿವ್ ಲಾ ಅಂತ ಹೇಳ್ತೀವಿ. 3 ಮ್ಯಾಟ್ರಿಕ್ಸ್ ಇರುತ್ತೆ. ಇಲ್ಲಿ ಮ್ಯಾಟ್ರಿಕ್ಸ್ ಬಿ ಮತ್ತು ಮ್ಯಾಟ್ರಿಕ್ಸ್ ಸಿನ ಎರಡನ್ನೂ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಮ್ಯಾಟ್ರಿಕ್ಸ್ ಎನ ಮಲ್ಟಿಪ್ಲೈ ಮಾಡಿ. ಸೊ ನೆಕ್ಸ್ಟು ಎ ಇಂಟು ಬಿ ಮಾಡಿ, ಮ್ಯಾಟ್ರಿಕ್ಸ್ ಎ ಮತ್ತು ಮ್ಯಾಟ್ರಿಕ್ಸ್ ಬಿನ ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟು ಮ್ಯಾಟ್ರಿಕ್ಸ್ ಎನ ಮ್ಯಾಟ್ರಿಕ್ಸ್ ಸಿನ್ಗೆ ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದ್ರೆ ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಏನು ಮ್ಯಾಟ್ರಿಕ್ಸ್ ಬರುತ್ತೋ ರೈಟ್ ಹ್ಯಾಂಡ್ ಸೈಡ್ ಕೂಡ ಅದೇ ಬರುತ್ತೆ. ಸೊ ಈಕ್ವಲ್ ಅಂತ ಇದ್ದರೆ ಈಕ್ವಲ್ ಆಗಲೇಬೇಕು. ನೆಕ್ಸ್ಟ್ ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ಇದೆ. ಸೊ ಮ್ಯಾಟ್ರಿಕ್ಸ್ ಎ ಸೊ 3 x 3 ಇದೆ. ಸೊ ಮ್ಯಾಟ್ರಿಕ್ಸ್ ಬಿ ಸೊ ಇದು ಕೂಡ 3 x 2. ಸೊ ಮ್ಯಾಟ್ರಿಕ್ಸ್ ಇದು ಮ್ಯಾಟ್ರಿಕ್ಸ್ ಬಿ. ಮ್ಯಾಟ್ರಿಕ್ಸ್ ಬಿ 3 x 2 ಇದೆ, ಅಂದರೆ 3 ರೋಸು 2 ಕಾಲಮ್ಸು. ಸೊ ಮ್ಯಾಟ್ರಿಕ್ಸ್ ಸಿ ಇದೆ. ಸೊ 2 ರೋಸು 4 ಕಾಲಮ್ಸು, 1 2 3 4. ಇದು 1 2 3 -4, ಇದು 2 0 -2 1. ಸೊ 2 x 4 ಆಯಿತು. ಇದು 2 ಬೇರೆ 0 ಬೇರೆ, 20 ಎಲ್ಲ ಇದು. 1 2 3 -4 2 0 -2 1. ಫೈಂಡ್ ಎ ಇಂಟು ಎ ಆಫ್ ಬಿ ಇಂಟು ಸಿ, ಎ ಬಿ ಇಂಟು ಸಿ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ಅಂತ ಹೇಳಿದ್ರೆ ಸೊ ಅಕಾರ್ಡಿಂಗ್ ಟು